ಇವತ್ತು ನಾನ್ ಲೀನಿಯರ್ ಸ್ಟ್ರಕ್ಚರ್ ನರೇಶನ್ ಬಗ್ಗೆ ಮಾತಾಡೋಣ. ಇದ್ರಲ್ಲಿ ನೀವು ಲೀನಿಯರ್ ತರ ಸ್ಟಾರ್ಟ್ ಇಂದ ಎಂಡ್ ತನಕ ಹಾಗೆ ತೋರ್ಸಂಗಿರಲ್ಲ. ನಾನ್ ಲೀನಿಯರ್ ನೀವು ಕತೆ ಏನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ನೀವು ಯಾವ ಸೀಕ್ವೆನ್ಸ್ ಸ್ಟಾರ್ಟ್ ಮಾಡಿದ್ರು ಫೈನಲ್ ಬರೋ ರೆಸಲ್ಯೂಷನ್ ಅದೇ ಆಗಿರುತ್ತೆ. ನಾನ್ ಲೀನಿಯರ್ ಜಾಸ್ತಿ ಮಿಸ್ಟ್ರಿ ಇಲ್ಲ ಟೆನ್ಷನ್ ಬಿಲ್ಡ್ ಮಾಡಕ್ಕೆ, ಇಲ್ಲಾಂದ್ರೆ ಫ್ಲಾಶ್ ಬ್ಯಾಕ್ ಹೇಳಕ್ಕೆ, ಇಲ್ಲಾಂದ್ರೆ ಇಲ್ಯೂಷನ್ ಕೊಡಕ್ಕೆ ಯೂಸ್ ಮಾಡ್ತಾರೆ. ನಾನ್ ಲೀನಿಯರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ ಕನ್ನಡ ಮೂವಿ ಏನೇ, ಅದ್ರಲ್ಲಿ ಫಸ್ಟ್ ಅಟ್ ಪ್ರೆಸೆಂಟ್ ಈ ದಿನ ತೋರಿಸ್ತಾರೆ ಸೂರ್ಯ ಕ್ಯಾರೆಕ್ಟರ್, ಅದಾದ್ಮೇಲೆ ಫಸ್ಟ್ ಕ್ಲೈಮ್ಯಾಕ್ಸ್ ತೋರಿಸ್ತಾರೆ, ಅದಾದ್ಮೇಲೆ ಮತ್ತೆ ಏನ್ ಹಿಂಗಾದಂತ ಸ್ಟೋರಿ ತೋರಿಸ್ತಾರೆ, ಅದಾದ್ಮೇಲೆ ಮತ್ತೆ ಪ್ರೆಸೆಂಟ್ ಬಂದು ಮತ್ತೆ ಕ್ಲೈಮ್ಯಾಕ್ಸ್ ಇಂದ ಎಂಡ್ ಮಾಡ್ತಾರೆ. ತಮಿಳಲ್ಲಿ ಬಂದಿದ್ದು ಮಹಾರಾಜ ಮೂವಿ ವಿಜಯ್ ಸೇತುಪತಿ ಅವ್ರದ್ದು, ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ನಾನ್ ಲೀನಿಯರ್ ಬಗ್ಗೆ ಹೇಳ್ಬೇಕಂದ್ರೆ. ಇನ್ನೊಂದಂದ್ರೆ ಸೂಕ್ಷ್ಮದರ್ಶಿನಿ ಅಂತ ಬಂದಿತ್ತು ಗೊತ್ತಾ, ನಜ್ರಿಯಾ ಅವ್ರದ್ದು ಮಲಯಾಳಂ ಅಲ್ಲಿ. ಅದು ಅಷ್ಟೇ, ಸ್ಟಾರ್ಟಿಂಗ್ ಅಲ್ಲಿ ಪ್ರಿಯ ಕ್ಯಾರೆಕ್ಟರ್ ಏನೋ ಕೆಲಸಕ್ಕೆ ಆಚೆ ಹೋದಾಗ ಕಾರ್ ಆಕ್ಸಿಡೆಂಟ್ ಆಗೋ ತೋರಿಸ್ತಾರೆ. ಆವಾಗ ನಾವು ನಾರ್ಮಲ್ ಆಗಿ ನೋಡ್ತೀವಿ, ಹಾಗೆ ನಮ್ಗೆ ಅಬ್ಸರ್ವ್ ಮಾಡೋದು ಅಷ್ಟೊಂದು. ಮೂವಿ ಮುಗಿದ್ಮೇಲೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಆ ಕಾರ್ನ ಯಾಕೆ ಬುದ್ರು ಹೆಂಗಾಯ್ತು ಅಂತ ತೋರ್ಸಾರ ಗೊತ್ತಾ, ಅವಾಗ ಅದೊಂದು ಥ್ರಿಲ್ಲಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದೇ ರೀತಿ ಫಿಲ್ಮ್ ಮೇಕಿಂಗ್ ತಿಳ್ಕೊಬೇಕು ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.